ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಹೈಕೋರ್ಟ್ ಬಿಗ್ ಶಾಕ್ ಒಂದನ್ನು ಕೊಟ್ಟಿದೆ. ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಬೇರೆ ಬೇರೆ ಗಂಭೀರ ಆರೋಪಗಳನ್ನು ಮಾಡ್ತಾ ವಾಗ್ದಾಳಿಯನ್ನು ನಡೆಸೋ ಕುಮಾರಸ್ವಾಮಿ ಅವರಿಗೆ ಈಗ ಆಘಾತ ಎದುರಾಗಿದೆ. ಮಾಹಿತಿನ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಸಮರ ಸಾರಿದ್ರು. ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಸೋಲಾದ ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಅವರ ಪಕ್ಷಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇದೆಯಾ ಈ ಆಪರೇಷನ್ ಅನ್ನೋದೆಲ್ಲ ತಲೆನೋವು ಬೇರೆ ಆವರಿಸ್ಕೊಂಡಿರೋದ್ರಿಂದ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದರ ನಡುವೆ ಈಗ ಆಘಾತ ಎದುರಾಗಿದೆ. ಸಿದ್ದರಾಮಯ್ಯನವರು ಮಹಾಭ್ರಷ್ಟ ಅಂತ ಸಮರ ಸಾರಿದ್ರು. ರಾಜಕೀಯದಲ್ಲಿ ಹೆಂಗಾಗತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಮೂಡಾ ಕೇಸ್ನಲ್ಲೆಲ್ಲ ಒಳ್ಳೆ ಅಸ್ತ್ರ ಬಿಜೆಪಿಗೆ ಮತ್ತು JDSಗೆ ಸಿಕ್ಕಿತ್ತು. ಸಹಜವಾಗಿ ಅದು ಆ ಪ್ರಕ್ರಿಯೆ ನಡೀತಾ ಇದೆ. ಯಾವುದೇ ಹಂತದಲ್ಲಿ ಸಿದ್ದರಾಮಯ್ಯನವ್ರಿಗೂ ಸಂಕಷ್ಟ ಎದುರಾಗಬಹುದು, ಅದು ಬೇರೆ. ಆದರೆ ಈಗ ಕುಮಾರಸ್ವಾಮಿ ಅವ್ರಿಗೆ ಭೂಕಂಟಕವೊಂದು ಸುತ್ತಕೊಂಡಿದೆ ನೋಡಿ. ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಲ್ಲ ಒಳ್ಳೆ ಅಸ್ತ್ರ ಆಗಬಹುದು. ತೀವ್ರ ಜಟಾಪಟಿ, ನಾಯಕತ್ವದ ಜಟಾಪಟಿ ಎಲ್ಲ ನಡೀತಿರೋ ಹೊತ್ತಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿ ಮಾಜಿ ಶಾಸಕ DC ತಮ್ಮಣ್ಣ ಹಾಗೆ ಇತರರು ರಾಮನಗರ ಜಿಲ್ಲೆಯ ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಲಾದ 14 ಎಕರೆ ಸರ್ಕಾರಿ ಜಮೀನು 2 ವಾರ ಡೆಡ್ಲೈನ್ ಕೊಟ್ಟಿದ್ದಾರೆ. 2 ವಾರಗಳಲ್ಲಿ ತೆರವು ಮಾಡಬೇಕು. ಆ ಕ್ರಮವನ್ನು ಅಧಿಕಾರಿಗಳು ಮಾಡಿ ಮುಗಿಸ್ಬೇಕಾಗಿದೆ. ಹೈಕೋರ್ಟ್ ಚಾಟಿ ಬೀಸಿರೋದು. ಇದು ಮಾಡದೇ ಇದ್ರೆ 2 ವಾರದ ಒಳಗಾಗಿ ಇದು ಮಾಡದೇ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಜೈಲಿಗೆ ಹಾಕ್ತೀವಿ, ಜೈಲಿಗೆ ಕಳಿಸ್ಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಹೈಕೋರ್ಟ್ ಈಗ ಆಘಾತ ಕೊಟ್ಟಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಅವರಿಗೆ ಕಟು ಎಚ್ಚರಿಕೆಯನ್ನ ಕೊಟ್ಟಿರೋದು ಹೈಕೋರ್ಟ್. ಜೈಲಿಗೆ ಹೋಗ್ತೀರಾ, ತೆರವು ಮಾಡ್ತೀರಾ ನೋಡಿ. 2 ವಾರಗಳ ಡೆಡ್ಲೈನ್. ಕುಮಾರಸ್ವಾಮಿ ಮತ್ತವರ ಸಂಬಂಧಿಕರು ಕೇತಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿರೋದು. 14 ಸೈಟುಗಳ ವಿರುದ್ಧ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ರು. ದಾಖಲೆಗಳು ಆಗಿರೋದು ಮೂಡಾ ಹಗರಣ ಮತ್ತೊಂದು ಅಂತ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ದಾಖಲೆಗಳನ್ನು ರಿಲೀಸ್ ಮಾಡಿದ್ದು, ಡಿನೋಟಿಫಿಕೇಶನಲ್ಲಿ ಹೆಂಗೆ ಅಕ್ರಮ ಮಾಡಿದ್ದಾರೆ ಅನ್ನೋದರ ವಿರುದ್ಧ ವಾಗ್ದಾಳಿ ನಡೆಸಿದ್ದು ನೋಡಿದ್ವಿ. ಈಗ 14 ಎಕರೆಯ ಕಂಟಕ ಕುಮಾರಸ್ವಾಮಿ ಅವರಿಗೆ ಸುತ್ತಕೊಂಡಿದೆ ನೋಡಿ. ಕೋರ್ಟ್ ಸೂಚನೆ ಹೊರತಾಗಿಯೂ ಒತ್ತುವರಿ ತೆರವು ಮಾಡದೇ ಇದ್ರೆ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥೆ ಸಿವಿಲ್ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆಯನ್ನು ನಡೆಸಿದಾಗ ಈ ಒಂದು ಆದೇಶವನ್ನು ಕೊಟ್ಟಿದೆ. ಅಂದರೆ ಕಟು ಎಚ್ಚರಿಕೆಯನ್ನು ಕೊಟ್ಟಿದೆ ಕೋರ್ಟು. ವಿಭಾಗೀಯ ಪೀಠ, ಯಾರು ಕೆ. ಸೋಮಶೇಖರ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠದಲ್ಲಿ ಈ ಎಚ್ಚರಿಕೆ ಕೊಡಲಾಗಿದೆ. ಪ್ರಕರಣದಲ್ಲಿ ಕೋರ್ಟ್ ಆದೇಶವನ್ನು ಪಾಲಿಸೋದಕ್ಕೆ 3 ತಿಂಗಳು ಕಾಲಾವಕಾಶ ಕೊಡಬೇಕು ಅಂತ ಸರ್ಕಾರಿ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ಅದನ್ನು ತಳ್ಳಿ ಹಾಕಿದೆ ಪೀಠ. ಇನ್ನು 2 ವಾರಗಳ ಅವಕಾಶವನ್ನು ಕೊಡ್ತೀವಿ, ಅಷ್ಟರ ಒಳಗಡೆ ಒತ್ತುವರಿ ತೆರವು ಮಾಡದೇ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಜೈಲಿಗಟ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಕಠಾರಿ ವಿರುದ್ಧ ಬಹಳ ಸಿಟ್ಟು ಮಾಡ್ಕೊಂಡಿದೆ ಕೋರ್ಟ್. ಕಠಾರಿಯಾ ಅವರು ಸರ್ಕಾರ ತನ್ನೆಲ್ಲ ಪ್ರಯತ್ನ ಮಾಡ್ತಾ ಇದೆ. ಕಳೆದ 1 ವರ್ಷದಲ್ಲಿ 14 ಎಕರೆಗೂ ಹೆಚ್ಚು ಒತ್ತುವರಿ ಜಮೀನು ತೆರವು ಆಗಿದೆ. ಈಗಾಗಲೇ ಸಮಗ್ರ ಮತ್ತು ನಿಷ್ಪಕ್ಷಪಾತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ SIT ರಚನೆಯನ್ನೂ ಮಾಡಲಾಗಿದೆ ಅಂತ ಸರ್ಕಾರದ ಪರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆಗೆ ಶ್ರಮ ಪಡ್ತಿದ್ದೀವಿ ಅಂತ ನ್ಯಾಯಮೂರ್ತಿಗಳಿಗೆ ವಿವರಣೆ ಕೊಡೋದಕ್ಕೆ ಹೋದ್ರು. ಅದಕ್ಕೆ ಒಪ್ಪದ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಪ್ರತಿವಾದಿಗಳು ಅಂದರೆ HD ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಗಳು ಉನ್ನತ ಹುದ್ದೆಯಲ್ಲಿ ಇದ್ದಾರೆ, ಪ್ರಭಾವಿಗಳು ಅಂತ ನೀವು 5 ವರ್ಷ ಏನು ಮಾಡದೆ ಕೂತ್ರ ಅನ್ನೋ ಪ್ರಶ್ನೆಯನ್ನ ಮಾಡಿ ನಿಮಗೆ ಇನ್ನು 2 ವಾರ ಸಮಯ ಕೊಡೋದು, ಇಲ್ಲ ಜೈಲಿಗೆ ಹೋಗಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಡೆಡ್ಲೈನ್ ಹಾಕಿದೆ. ಒತ್ತುವರಿ ತೆರವು ಆಗಬೇಕು. ಆಗತ್ತಾ ಇಲ್ವಾ ಹೇಳಬೇಡಿ, ಇಲ್ವಾದ್ರೆ ನೀವು ಅಸಮರ್ಥರು ಅಂತ ತೀರ್ಮಾನಿಸಿ ಜೈಲಿಗೆ ಅಟ್ಟಲಾಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ವಿರುದ್ಧ ಈ ಕೂಡಲೇ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆ ಶುರು ಮಾಡ್ತೀವಿ. ಕೋರ್ಟ್ನ ಆದೇಶವನ್ನ ಪಾಲಿಸದೇ ಇದ್ರೆ ನ್ಯಾಯಾಂಗ ನಿಂದನೆ ಕೇಸ್ ನಡೆಯಲು ಹೋಗಿ ಜೈಲಿಗೆ ಅಂತ 15 ದಿನ ಜೈಲಲ್ಲಿದ್ದು ಆಮೇಲೆ ಬಂದು ಕೆಲಸ ಹೆಂಗೆ ಮಾಡ್ತೀರಿ ನೋಡಿ ಅಂತ ಬಿಸಿ ಮುಟ್ಟಿಸಿರೋದು. ನ್ಯಾಯಾಲಯದ ಆದೇಶ ಪಾಲನೆ ಮಾಡೋ ತನಕ ನಿಮ್ಮ ವೇತನ ನಿಲ್ಲಿಸಿದ್ರೆ ಗೊತ್ತಾಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದೆ. ನೀವು ನೆಪ ಹೇಳ್ಕೊಂಡು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಈ ವ್ಯವಸ್ಥೆ ನೋಡಿ ಜನನೇ ನಗ್ತಾ ಇದ್ದಾರೆ, ಆಡ್ಕೊಂಡು ನಗ್ತಾ ಇದ್ದಾರೆ. ಸರ್ಕಾರ ಒಬ್ಬರನ್ನೊಬ್ರು ಬಚಾವ್ ಮಾಡೋದು, ರಾಜಕಾರಣಿಗಳು ಪ್ರಭಾವಿಗಳ ಭ್ರಷ್ಟಾಚಾರ ನೋಡಿ ಜನ ನಗ್ತಿದ್ದಾರೆ, ಸುಸ್ತಾಗಿ ಹೋಗಿದ್ದಾರೆ. ನಿಮಗೆ ತಿಳಿದಿದೆಯಾ ಅದು? ಕಠಾರಿಯಾ ಅವರನ್ನು ಈ ರೀತಿ ನ್ಯಾಯಮೂರ್ತಿಗಳು ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನೀವು ಕೊಟ್ಟಿರೋ ಹೇಳಿಕೆಗಳನ್ನು ದಾಖಲಿಸ್ಕೊಳ್ತೇನೆ, ನೀವು ಹೇಳಿರೋದ್ರಲ್ಲಿ ಸುಳ್ಳೇನಾದರೂ ಕಂಡು ಬಂದರೆ ಖಂಡಿತ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅಂತ ಕೂಡ ನ್ಯಾಯಮೂರ್ತಿಗಳು ಸಿಟ್ಟು ಮಾಡ್ಕೊಂಡಿದ್ದಾರೆ. ನ್ಯಾಯಪೀಠ ಅಂದರೆ ಲಘುವಾಗಿ ಪರಿಗಣಿಸ್ತೀರಾ ಅಲ್ವಾ ನೀವು ಅನ್ನೋ ರೀತಿಯಲ್ಲಿ ನ್ಯಾಯಮೂರ್ತಿಗಳು ಸಿಟ್ಟು ಮಾಡಿಕೊಂಡು ತಕ್ಷಣ ಕ್ರಮ ಆಗಬೇಕು ಅಂತ ಆದೇಶ ಕೊಟ್ಟಿರೋದು.
ಆಗ ರಾಜ್ಯದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕಿರಣ್ ವಿ ರೋಣಾ ಅವರು ಕಟಾರಿಯಾ ಅವರು ಕಂದಾಯ ಇಲಾಖೆ ಸುಧಾರಣೆಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆ ರೂಪಿಸಿದ್ದಾರೆ. ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಪಾಲನೆಗೆ 3 ತಿಂಗಳಾದರೂ ಕಾಲಾವಕಾಶ ಕೊಡಬೇಕು ಅಂತ ಸಮಜಾಯಿಷಿ ಕೊಡೋದಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಅವರಿಂದ ಮತ್ತಷ್ಟು ಕೋಪಗೊಂಡ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಈ ಖಾತಾ ಎಂಬುದೇ ಭ್ರಷ್ಟಾಚಾರದ ಆಗರ ಆಗಿಬಿಟ್ಟಿದೆ. ನಮ್ಮಲ್ಲಿ ಮಾನಸಿಕ ಭ್ರಷ್ಟಾಚಾರ, ಪೂರ್ವಗ್ರಹ ಪೀಡಿತವಾದಂತಹ ಭಾವನೆಯ ಭ್ರಷ್ಟಾಚಾರ, ಹಣದ ಭ್ರಷ್ಟಾಚಾರ ಅನ್ನೋದು ಸೇರಿ ವಿವಿಧ ಮಾದರಿಯ ಭ್ರಷ್ಟಾಚಾರಗಳು ತುಂಬಿ ತುಳುಕ್ತಾ ಇವೆ ಅಂತ ಬಹಳ ಡೀಟೇಲ್ ಆಗಿ ಕ್ಲಾಸ್ ತಗೊಂಡಿದ್ದಾರೆ. ಅಧಿಕಾರಿಗಳು ಮೊದಲು ಪೂರ್ವಾಗ್ರಹ ಪೀಡಿತ ಭಾವನೆಯಿಂದ ಹೊರಗಡೆ ಬರಬೇಕು, ಆಮೇಲೆ ಕೆಲಸ ಆಗತ್ತಾ ಇಲ್ವಾ ನೋಡಿ. ಮೊದಲೇ ನೀವು 3 ತಿಂಗಳು 6 ತಿಂಗಳು ಅಂತ ಟೈಮ್ ತಗೊಳಕ್ ಹೋದ್ರೆ ಇನ್ನೇನಾಗತ್ತೆ ಅನ್ನುವಂಥ ಆಕ್ರೋಶವನ್ನೇ ವ್ಯಕ್ತಪಡಿಸಿರೋದು. ಏನಿದು ಕೇಸು? ಒತ್ತುವರಿ. DC ತಮ್ಮಣ್ಣ, ಕುಮಾರಸ್ವಾಮಿ ಅವರು ಮತ್ತು ಅವರ ಸಂಬಂಧಿಗಳು ಒಂದಿಷ್ಟು ಜನ ಎಲ್ಲ ಸೇರಿ ಒತ್ತುವರಿ ಮಾಡಿದ್ದಾರೆ ಕೇತಗಾನಹಳ್ಳಿಯಲ್ಲಿ ಅಂತ ಕೇಸು. 14 ಎಕರೆ ಸರ್ಕಾರಿ ಜಮೀನನ್ನ ಈ ಒತ್ತುವರಿ ಆಗಿರೋದು. ಅಂದ್ರೆ ಕುಮಾರಸ್ವಾಮಿ ಅವರು ಒಬ್ಬರೇ ಅಲ್ಲ, ಬೇರೆ ಬೇರೆಯವರು ಇದ್ದಾರೆ ಮತ್ತು ಕುಮಾರಸ್ವಾಮಿ ಫ್ಯಾಮಿಲಿಯವರು ಇದ್ದಾರೆ. HDK ಹೆಸರು ಕೂಡ ಕೇಳಿ ಬಂದಿದೆ ಆರೋಪ. ಸೊ ಈ ವಿಚಾರದಲ್ಲಿ ಈಗ ಕೋರ್ಟು ಇಂಥದ್ದೊಂದು ಕಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಗಿರೋದು. ಒಂದು ಕಾನೂನು ಮೂಲಕ ಸಂಕಷ್ಟ, ಮತ್ತೊಂದು ರಾಜಕೀಯವಾಗಿ ಯಾರನ್ನಾದ್ರೂ ಅಟ್ಯಾಕ್ ಮಾಡೋಕೆ ಹೋದ್ರೆ 14 ಸೈಟ್ ಕೇಳಕ್ ಬರ್ತೀರಾ ನೀವು? ನೋಡಿ ಎಷ್ಟು ದೊಡ್ಡ ಆರೋಪ ಬಂದಿದೆ ನಿಮ್ಮ ವಿರುದ್ಧ ಅಂತ ಮುಗಿ ಬೀಳೋದಕ್ಕೆ ಅಸ್ತ್ರ ಸಿಕ್ಕಂತಾಗಿದೆ. 14 ಎಕರೆ HDK ಅವರದ್ದೇ ಅಲ್ಲದೆ ಇದ್ರು ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಈಗ ತಳುಕು ಹಾಕೊಂಡಿರೋದು ರಾಜಕೀಯವಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.